ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ಬೆಳೆದು ಒಂದು ಹಂತಕ್ಕೆ ಬರೋ ವೇಳೆಗೆ ಅಮ್ಮ ಇಲ್ಲ ಅನ್ನೋ ಕೊರತೆ ನನ್ನ ತುಂಬಾ ಕಾಡಕ್ಕೆ ಶುರುವಾಯಿತು. ಅದು ನಾನು ಬಹಳ ಡಿಸ್ಟರ್ಬ್ ಮಾಡ್ತು. ಅದೇ ಸಮಯಕ್ಕೆ ಅಪ್ಪನ ಹೋಗ್ಬಿಟ್ರು. ಆಗ ನನಗೆ ಹೇಗಾಗ್ಬಿಡ್ತು ಅಂದರೆ, ನೀನು ಯಾಕಿರಬೇಕು, ಯಾರಿಗೋಸ್ಕರ ಇರಬೇಕು, ಇವೆಲ್ಲ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡು ಭಾಳ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಬಟ್ ನಮ್ಮಪ್ಪ ನನ್ನ ಹೆಗಲ ಮೇಲೆ ಹೊರಿಸಿದ್ದ ಜವಾಬ್ದಾರಿ ಇತ್ತಲ್ಲ, ಅದನ್ನು ನಿಭಾಯಿಸಲೇಬೇಕಾಗಿತ್ತು. ಅದಕ್ಕೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಇನ್ಮೇಲೆ ನನ್ನ ತಮ್ಮಂದರು, ತಂಗಿಯರು, ಅಮ್ಮ ಇವರೇ ನನ್ನ ಪ್ರಪಂಚ. ಅವ್ರಿಗೋಸ್ಕರ ಬದುಕ್ತೀನಿ ಅಂದ್ಕೊಂಡು ಬದುಕ್ತಾ ಇದ್ದೀನಿ. ಅಮ್ಮ ಇಲ್ಲ ಅನ್ನೋ ಕೊರತೆನ ಇದ್ರ ಮೂಲಕ ತುಂಬಿಸ್ಕೊತಾ ಇದ್ದೀನಿ. ಗೌತಮರೇ, ನೀವು ಚಿಂತೆ ಮಾಡಬೇಡಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ನಾನು ನಿಮ್ಗೊಂದು ಮಾತು ಹೇಳ, ಈ ಪ್ರಪಂಚ ಗುಂಡಿಗಿರೋದಕ್ಕೆ ಸೈಂಟಿಫಿಕ್ ರೀಸನ್ ಅಲ್ಲ, ಸೆಂಟಿಮೆಂಟ್ ರೀಸನ್ ಇದೆ. ಯಾರು ಎಲ್ಲೇ ಹೋದ್ರು, ಏನೇ ಆದ್ರೂ ಕೊನೆಗೆ ಎಲ್ಲಿಂದ ಹುಟ್ಟಿದಾರೋ ಅಲ್ಲಿಗೆ ಬಂದಿಲ್ಲಿ ಅಂತ. ಕಳೆದೋಗಿರೋರು ನಮಗ್ ವಾಪಸ್ ಸಿಗ್ಲಿ ಅಂತ. ತಾಯಿಗೆ ಮಗನ ಪ್ರೀತಿಯು. ಈ ಮಾತು ಕೇಳಕ್ಕೆ ವಿಚಿತ್ರ ಅನ್ನಿಸ್ಬಹುದು, ಲಾಜಿಕ್ ಇಲ್ಲ ಅಂತ ಅನ್ನಿಸ್ಬಹುದು, ಆದ್ರೆ ಇದೇ ನಿಜ. ಮಗನ ಜೀವ ಬೇಕಿದ್ರೆ ನೋಡ್ತೀರಿ, ನಿಮ್ ವಿಷಯದಲ್ಲೂ ಹೀಗೆ ಆಗುತ್ತೆ. ಕಳೆದೋಗಿರೋ ನಿಮ್ಮಮ್ಮ, ನಿಮ್ ತಂಗಿ ಮತ್ತೆ ಬಂದೇ ಬರ್ತಾರೆ, ನಿಮಗ್ ಸಿಕ್ಕೇ ಸಿಗ್ತಾರೆ. ಇಷ್ಟೊತ್ತಲ್ಲಿ ಯಾರು? ಅಣ್ಣ, ಏನಿದ್ ನಿನ್ನ ಅವತಾರ? ಹೆದರಿಕೆ ಆಯ್ತಾ? ಆಗದೆ ಇರತ್ತ? ಒಳ್ಳೆ ಕಳ್ಳನ್ ತರ ಬಂದಿದ್ದಿಲ್ಲ, ಏನಾಯ್ತು? ಕಳ್ಳಂತರ ಅಲ್ಲ ಸಿಸ್ಟರ್, ಕಂಗಾಲಾಗಿ ಬಂದಿದ್ದೀವಿ. ಯಾಕಣ್ಣ, ರೂಮಲ್ಲಿ ಹಾವು ಚೇಳನಾದ್ರು ಬಂತ? ಸಿಸ್ಟರ್, ಹಾವು ಚೇಳಾಗಿದ್ರೆ ನಾನೇ ಏನೋ ಮಾಡ್ತಿದ್ದೆ, ಆದ್ರೆ ಕೆಟ್ಟ ಕನ್ಸಲ್ಲಿ ಅವಳು ಬಂದ್ಬಿಟ್ಲು. ಅವಳ ಯಾರು? ನಮ್ಮ ಪಾಲಿನ ದೌರ್ಭಾಗ್ಯ. ಸಿಸ್ಟರ್, ಅದೇ ಭಾಗ್ಯ ಬಂದಿದ್ಲು. ಭಾಗ್ಯ ನಿನ್ ಕನ್ಸಲ್ ಬಂದಿದ್ಲ? ಇದೇನಣ್ಣ, ಅವಳನ್ನ ಮರೆತು ಯಾವ್ದೋ ಕಾಲ ಆಯ್ತು, ಈಗ ನೋಡಿದ್ರೆ ನಿನ್ ಕನ್ಸಲ್ ಬರ್ತಿದ್ದಾಳೆ ಅಂತ ಹೇಳ್ತಿದ್ಯಲ್ಲ? ಅದೇ ವಿಚಿತ್ರ, ನನಗೇನು ಗೊತ್ತಾಗ್ತಾ ಇಲ್ಲ. ಕನಸಲ್ಲಿ ಸೀದಾ ನಮ್ಮ ಮನೆ ಹತ್ರ ಬರ್ತಾ ಇದ್ಲು. ಕಾಂಪೌಂಡ್ ದಾಟಿ ನಮ್ಮ ರೂಮಿಗೆ ಎಂಟ್ರಿ ಕೊಟ್ಲು. ಅವಳನ್ನು ಕಂಡತ್ತೆ ನನಗೆ ಚೆನ್ನಾಗಿ ಹೊಡ್ತು. ಎಚ್ಚರಾಗಿ ಗಾಬರಿ ಆಗಿ ಬೆಚ್ಚಿ ಬಿದ್ದು ಸೀದಾ ನಿನ್ನ ರೂಮ್ ಹತ್ರ ಬಂದ್ಬಿಟ್ಟೆ ಸಿಸ್ಟರ್. ಅದ್ ಹೇಗಣ್ಣ ಸಾಧ್ಯ? ಅವಳು ಯಾವಾಗ್ಲೂ ಮೇಲೆ ಟಿಕೆಟ್ ತಗೊಂಡಾಯ್ತಲ್ಲ, ಇಷ್ಟೊತ್ತಿಗೆ ಅವಳ ಮೂಳೆನೂ ಇರಲ್ಲ, ಎಲ್ಲ ಮಣ್ಣಲ್ಲಿ ಮಣ್ಣಾಗಿರತ್ತೆ. ಆಗ್ಲೇಬೇಕಲ್ಲ ಸಿಸ್ಟರ್, ಆಗ್ಲೇಬೇಕು ಅಂತ ತಾನೆ ಅವಳು ಹೋಗ್ತಿದ್ದ ಗಾಡಿಗೆ ಆಕ್ಸಿಡೆಂಟ್ ಮಾಡ್ತಿತ್ತು. ಅವಳು ಸತ್ತು ಹೋದ್ಲು ಅಂತ ಕನ್ಫರ್ಮ್ ಆದ್ಮೇಲೆ ತಾನೆ ನಿನಗೆ ಬಂದು ಹೇಳಿತ್ತು ಮರಣ ವಾರ್ತೆನ. ಮತ್ತ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಸತ್ತೋಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾ ಇದೀಯಾ? ಸಿಸ್ಟರ್, ನೀನು ಏನು ಹೇಳ್ತಾ ಇದೀಯಾ? ಸಡನ್ ಆಗಿ ಕನ್ಸಲ್ಲಿ ಬಂದ್ರೆ ನಂಗೆ ಹೆದರಿಕೆ ಆಗದೆ ಇರುತ್ತಾ? ಅದು ಕ್ಲೋಸ್ ಅಪ್ ಅಲ್ಲಿ ಮುಖ ತೋರಿಸಿದ್ರೆ. ಸಿಸ್ಟರ್, ಕನ್ಸಲ್ಲಿ ಬಂದವಳು ಕನ್ಸಿನ ಕಾಂಪೌಂಡ್ ದಾಟಿ ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ತಾರ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ರಿ. ಅಣ್ಣ, ಏನ್ ನಾನ್ಸೆನ್ಸ್ ಮಾತಾಡ್ತಾ ಇದೀಯಾ? ತಲೆ ಏನಾದ್ರು ಕೆಟ್ಟಿದ್ಯಾ ನಿನಗೆ? ಮೋಸ್ಟ್ಲಿ ಕುಡ್ದಿದ್ದು ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಇಷ್ಟೊತ್ತಲ್ಲಿ ಬಂದು ನನ್ನ ತಲೆ ತಿಂತಾ ಇದೆಯಾ? ಅಲ್ಲ, ಪಾಸಿಬಿಲಿಟೀಸ್ ಇರುತ್ತಲ್ವ ಸಿಸ್ಟರ್? ಏನ್ ಪಾಸಿಬಿಲಿಟಿ? ನಿನ್ ತಲೆ ಅಲ್ಲ, ಸಾಯಿಸ್ಬಿಟ್ಟು ಬಂದಿದ್ದೀನಿ ಅಂತ ನೀನೇ ತಾನೇ ಹೇಳಿದ್ದು. ಮತ್ತೆ ಹೇಗೆ ಬರ್ತಾಳಣ್ಣ ಅವಳು? ಯಾಕಾಗಲ್ಲ ಸಿಸ್ಟರ್? ಭೂತನೋ ದೆವ್ವನೋ ಪಿಶಾಚಿನೋ ಆಗಿ ಬರ್ಬೋದಲ್ಲ ಸಿಸ್ಟರ್, ಆ ಆಪ್ಷನ್ ಇದೆಯಲ್ಲ. ಸತ್ರೆ ಏನಂತೆ, ಸತ್ತ ಮೇಲೂ ಬಂದು ಕಾಡ್ಬೋದಲ್ವಾ? ಅವಳಿಗೆ ನನ್ನ ಮೇಲೆ 10 ಜನ್ಮಕ್ಕಾಗೋಷ್ಟು ಸಿಟ್ಟಿದೆ. ಯಾರಿಗೆ ಗೊತ್ತು ಸಿಸ್ಟರ್, ಅವಳು ದೆವ್ವಾಗಿ ಬಂದರೂ ಬರ್ಬೋದು. ಅದ್ರ
ಮುನ್ಸೂಚನೆ ಈ ಕನಸು ಯಾಕಾಗಿರ್ಬಾರ್ದು ದೆವ್ವ ಕೂಡ ಡೈರೆಕ್ಟ್ ನೋಟಿಸ್ ಕೊಡ್ಬೋದಲ್ಲ, ನಾನು ಬರ್ತಾ ಇದ್ದೀನಿ, ಜಾಗ್ರತೆ ಮಾಡ್ಕೊಳ್ಳಿ ಅಂತ. ಸಿಸ್ಟರ್, ಏನು ನೋಡ್ತಾ ಇದೀಯಾ? ಹಾ, ಕೈಗೆ ಏನಾದರೂ ಸಿಗತ್ತಾ ಅಂತ. ಯಾಕೆ? ಹಾಗೆ ತಲೆಗೆ ಹೊಡಿಯೋಣ ಅಂತ. ಅಯ್ಯೋ, ಹಂಗೊಂದು ಮಾಡಬೇಡ ಸಿಸ್ಟರ್. ಹೆಂಗೆ ಬಂದಿದ್ನೋ ಹಂಗೆ ಹೋಗ್ತೀನಿ. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೋ. ಅವಳು ನನ್ನ ಕನಸಲ್ಲಿ ಬಂದಂಗೆ ನಿನ್ನ ಕನಸಲ್ಲೂ ಬರಬಹುದು, ಜಾಗ್ರತೆ ಮಾಡ್ಕೋ. ಹೋಗ್ತೀಯಾ? ಹೋಗ್ತೀನಿ. ಯಾವುದಕ್ಕೂ ಸೇಫ್ಟಿಗೋಸ್ಕರ ನಾಳೆ ಜೋಯಿಸ್ ಹತ್ರ ಹೋಗಿ ತಾಯ್ತ ಕಟ್ಕೋತೀನಿ. ಎಲ್ಲೋಯ್ತಪ್ಪ ಫೈಲು? ಪಾರ್ಥ, ಹಾ, ನಿಮ್ ಮುದ್ದಿನ ಹೆಂಡತಿ ಇಲ್ಲೇ ಇರ್ಬೇಕಾದ್ರೆ ಅಲ್ಲಿ ಯಾರನ್ನ ಹುಡುಕ್ತಾ ಇದ್ದೀರಾ? ಅಪೇಕ್ಷಾ. ಪಾರ್ಥ, ಆಫೀಸ್ ಕೆಲಸನ ಆಫೀಸಲ್ಲೇ ಬಿಟ್ಟು ಬರುತ್ತಾನೆ. ರೀ, ನನ್ಗೇನು ಮನೆಗೆ ತರೋದಕ್ಕೆ ಇಷ್ಟನಾ? ಏನೋ ಒಂದೊಂದು ಟೈಮ್ ಆಗ್ಬಿಡತ್ತಪ್ಪ. ಹೆಂಡತಿ ಆದರೂ ನೀವು ಸಪೋರ್ಟಿವ್ ಆಗಿರ್ಬೇಕು. ನೀವು ನೋಡಿದ್ರೆ ಒಳ್ಳೆ ಬೇಜಾರು ಮಾಡ್ಕೋತಾ ಇದೀರಲ್ಲ. ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲ. ನೀವು ಬೇಜಾರು ಮಾಡ್ಕೊಂಡಿಲ್ಲ? ನಾನು ಇದನ್ನ ನಂಬೇಕಾ? ಅಫ್ಕೋರ್ಸ್ ನಂಬಲೇಬೇಕು. ನನ್ನನ್ನು ನಮ್ದೆ ಬೇರೆ ಇನ್ಯಾರು ನಂಬ್ತೀರಾ? ಓಹೋ, ಕೂಲ್ ಡೌನ್, ಕೂಲ್ ಡೌನ್. ಏನೋ ಮಾತಿಗೆ ಹೇಳದ್ನಪ್ಪ, ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀರಾ? ಇಷ್ಟೊಂದು ಮಾತಾಡೋದ್ನಾ? ಹಾ, ಎಷ್ಟು ಮಾತಾಡ್ದೆ? ಈಗ ಮಾತಾಡೋದನ್ನ ಯಾರಾದರೂ ಇಷ್ಟೇ ಮಾತಾಡದೆ ಅಂತ ತೂಕ ಮಾಡಿ ಹೇಳಕ್ಕಾಗತ್ತಾ? ಏನ್ರಿ ನೀವು ಬರ್ತಾ ಬರ್ತಾ ಒಳ್ಳೆ ಮದುವೆ ಆದ್ಮೇಲೆ ಸ್ವಲ್ಪನಾದ್ರೂ ಮೆಚುರಿಟಿ ಇರ್ಬೇಕಲ್ವಾ? ನೀವು ನೋಡಿದ್ರೆ ಫುಲ್ ಡಮ್ ಆಗ್ತಾ ಇದ್ದೀರಾ. ಡಮ್ ಅಂದ್ರೆ ದಡ್ಡಿನ ನಾನು? ಅರೆ, ನೀವು ದಡ್ಡಿ ಅಲ್ಲ, ನಾನು ದಡ್ಡ ಅಂತ ಹೇಳ್ಕೊಂಡೆ ಅಷ್ಟೇ. ಅಯ್ಯೋ, ಈ ಹೆಂಡ್ತೀರ್ನ ಎದುರಾಕೋಬಾರ್ದಪ್ಪ. ಫುಲ್ ಸೈಲೆಂಟ್ ಆಗ್ಬಿಡೋಣ. ನನ್ನನ್ನೇ ದಡ್ಡಿ ಅಂತೀರಾ? ಮಾಡ್ತೀನಿ. ಅಪೇಕ್ಷಾ, ವಿಲ್ ಡೂ ದಿಸ್ ಲೇಟರ್. ನಾನೇನ್ ಮಾಡ್ತಾ ಇದ್ದೀನಿ? ಏನೂ ಇಲ್ಲ, ಐ ನೀಡ್ ಟು ಫೋಕಸ್ ಅಲ್ಲ. ಫೋಕಸ್ ಮಾಡಿ. ಅಪೇಕ್ಷಾ, ದಿಸ್ ಇಸ್ ಟೂ ಮಚ್. ಅಪೇಕ್ಷಾ, ಜಾಸ್ತಿ ಆಯ್ತು. ಸಿಕ್ತು. ಎಸ್, ಡಿಲೀಟ್. ರೀ, ಡಿಲೀಟ್ ಮಾಡ್ಬಿಟ್ರಲ್ರಿ. ಅಪೇಕ್ಷಾ, ವಾಟ್ ಇಸ್ ದಿಸ್? ನಾನು ಎಷ್ಟು ಕಷ್ಟಪಟ್ಟು ಹುಡುಕಿದೆ ಗೊತ್ತಾ? ಈಗ ಆ ಡೀಟೇಲ್ಸ್ ಕಲೆಕ್ಟ್ ಮಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಗೊತ್ತಾ? ಏನ್ರಿ ನೀವು, ನಿಮ್ಗೆ ಬರ್ತಾ ಬರ್ತಾ ನೀವು ಒಂಥರ ಮಂಕಿ ತರ ಆಡ್ತಾ ಇದ್ದೀರಾ. ಒಂದು ಸ್ವಲ್ಪ ಮೆಚುರಿಟಿನೇ ಇಲ್ಲ. ನನಗ್ ಮೆಚುರಿಟಿ ಇಲ್ವಾ? ಅಲ್ಲ ಅಪೇಕ್ಷಾ, ಅದು ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದು ಹಂಗಲ್ಲ ಕಣ್ರಿ. ಈ ಪ್ರೀತಿ ಬಂದಾಗ ಕೋಪ ಬರುತ್ತಲ್ಲ, ಆ ಥರ. ಅರೆ, ಫೈಲ್ ಡಿಲೀಟ್ ಆದ್ರೆ ಏನಂತೆ, ನಾನು ಹೋಗಿ ಜೈಬ್ರ ಹತ್ರ ಮತ್ತೆ ಇನ್ನೊಂದು ಕಾಪಿ ಇಸ್ಕೊಂತೀನಿ ಅಷ್ಟೇ, ಸಿಂಪಲ್. ಬಟ್ ನೀವು ಕೋಪ ಮಾಡ್ಕೋಬೇಡಿ ಪ್ಲೀಸ್. ಅರೆ, ಹೋಗಿ ಇಸ್ಕೊಂಬಂದ್ಬಿಡ್ತೀನಿ ಜೈಬ್ರ ಹತ್ರ. ಓಕೆ, ಕಾಮ್ ಡೌನ್, ಕೂಲ್ ಡೌನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.